ಸೊ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ಫಿನ್ಸ್ ಚಾನಲ್. ಸೊ ನಿನ್ನೆ ಹೈದರಾಬಾದಲ್ಲಿ ನಡೆದಂಥ ಒಂದು ಇವೆಂಟಲ್ಲಿ ನರೇಂದ್ರ ಮೋದಿಜಿ ಅವರು ಒಂದು 5 ಪಾಯಿಂಟ್ನ ಇನ್ಸಿಸ್ಟ್ ಮಾಡಿ ಹೇಳಿದರು. ಸೊ ಅದು ಪ್ಲಸ್ ಮೈನಸ್ ಎರಡು ಕಡೆನೂ ಆಲ್ರೆಡಿ ಡಿಸ್ಕಷನ್ ಸ್ಟಾರ್ಟ್ ಆಗಿದೆ. ಸೊ 5 ಪಾಯಿಂಟ್ಸ್ ಏನಪ್ಪ ಅಂದರೆ, ಒಂದು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಜಾಸ್ತಿ ಯೂಸ್ ಮಾಡಲಿಕ್ಕೆ ಇನ್ಸಿಸ್ಟ್ ಮಾಡಿದ್ದಾರೆ, ಯಾಕೆಂದರೆ ಅಲ್ಲಿ ನಾವು ಕ್ರೂಡ್ ಆಯಿಲ್ ಇಂಪೋರ್ಟ್ನ ಕಟ್ ಡೌನ್ ಮಾಡ್ಬೋದು ಅಂತ. ಎರಡನೇದು, ಮತ್ತೆ ಕಂಪ್ನೀಸ್ಗೆ ಒಂದು ರಿಕ್ವೆಸ್ಟ್ ಥರ ಮಾಡಿದ್ದಾರೆ, ಅದೇನು ವರ್ಕ್ ಫ್ರಮ್ ಹೋಮ್ನ ಜಾಸ್ತಿ ಇಂಪ್ಲಿಮೆಂಟ್ ಮಾಡಿ, ಅಟ್ಲೀಸ್ಟ್ ವಾರದಲ್ಲಿ ಒಂದು 2 ದಿನ ಆದರೂ ಇಂಪ್ಲಿಮೆಂಟ್ ಮಾಡಿ ಅನ್ನೋ ಥರ. ಮೂರನೇದು ಬಂದುಬಿಟ್ಟು ನಾನ್ ಎಸೆನ್ಷಿಯಲ್ ಗೋಲ್ಡ್ ಬೈಯಿಂಗ್ನ 1 ಇಯರ್ ಮಟ್ಟಿಗೆ ಅದನ್ನ ಪುಷ್ ಮಾಡಿ ಅಂತ ಹೇಳಿದ್ದಾರೆ. ನಾಲ್ಕನೇದು ಬಂದುಬಿಟ್ಟು ನಮ್ಮ ರೈತರಿಗೆ ಕೆಮಿಕಲ್ ಫರ್ಟಿಲೈಸರ್ಸ್ನ ಒಂದು 50% ಕಟ್ ಡೌನ್ ಮಾಡಿ ಅಂತ ಹೇಳಿದ್ದಾರೆ. ಐದನೇದು ಬಂದುಬಿಟ್ಟು ಫಾರಿನ್ ವೆಕೇಷನ್ ಅಥವಾ ಅಬ್ರಾಡ್ ವೆಕೇಷನ್ಸ್ ಅಥವಾ ಅಬ್ರಾಡಲ್ಲಿ ವೆಕೇಷನ್ ಮ್ಯಾರೇಜಸ್, ಸೊ ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಸ್ವಲ್ಪ ದಿನದ ಮಟ್ಟಿಗೆ ಅವಾಯ್ಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈಗ ಸುಮಾರು ಜನಕ್ಕೆ ಇಲ್ಲಿ ಇನ್ನೊಂದು ಕ್ವಶನ್ ಬಂದಿದೆ, ಏನು ಅಂದರೆ ಈಗ ಮತ್ತೆ ಕೋವಿಡ್ ಬಂದುಬಿಡ್ತಾ ಪ್ಯಾಂಡಮಿಕ್ ಲೈಫ್ ಸ್ಟೈಲ್ಗೆ ಮತ್ತೆ ನಾವು ಅಡಾಪ್ಟ್ ಆಗಬೇಕನ್ನೋ ಥರ. ಸೊ ಇದು ಕೋವಿಡ್ ಬಗ್ಗೆ ಎಲ್ಲ ಈ ಸರ್ತಿ ಡಿಸ್ಕಷನ್ ಆಗಿರೋದು. ಸೊ ಮೋದಿಜಿ ಹೇಳಿರೋದು, ಕೋವಿಡ್ ಲೈಫ್ ಸ್ಟೈಲ್ ಬರುತ್ತೆ ಅಥವಾ ಮತ್ತೆ ಪ್ಯಾಂಡಮಿಕ್ ಬರುತ್ತೆ ಅನ್ನೋ ಎದುರ ಅವಶ್ಯಕತೆ ಇಲ್ಲ, ಇದು ದೇಶದ ಆರ್ಥಿಕತೆನ ಸುಧಾರಿಸಲಿಕ್ಕೆ ಈ ಸ್ಮಾಲ್ ಸ್ಟೆಪ್ಸು ಹೆಲ್ಪ್ ಮಾಡುತ್ತೆ ಅಂತ. ಅಂದರೆ ಆರ್ಥಿಕತೆನ ಸುಧಾರಿಸಲಿಕ್ಕೆ ನಮ್ಮ ದೇಶದ ಎಕಾನಮಿ ಬಗ್ಗೆ ಮಾತಾಡಿರೋದು, ಇದು ಎಕಾನಮಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಅಂತ. ಸೊ ಈಗ ಈ 5 ಪಾಯಿಂಟ್ಸ್ ನಾವು ಸ್ವಲ್ಪ ಬ್ರೀಫಾಗಿ ನೋಡ್ತಾ ಹೋಗೋದಾದ್ರೆ, ಮೊದಲನೇದು ನಮ್ಮ ಮೋದಿಜಿ ಅವರು ಹೇಳಿರೋದು, ಜಾಸ್ತಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಿ, ಆದಷ್ಟು ಪೆಟ್ರೋಲ್ ಡೀಸೆಲ್ ಬಳಕೆನ ಕಡಿಮೆ ಮಾಡಿ ಅಂತ. ರೀಸನ್ ಬಂದ್ಬಿಟ್ಟು ಇಷ್ಟೇ, ನಮ್ಮ ಇಂಡಿಯಾ ಪ್ರಪಂಚದಲ್ಲೇ ಟಾಪ್ 3 ಇಂಪೋರ್ಟರ್ ಆಫ್ ಕ್ರೂಡ್ ಆಯಿಲ್. ಅಂದರೆ 85% to 95% ನಾವೇನು ಯೂಸ್ ಮಾಡ್ತಿದ್ದೀವಿ ಡೈಲಿ ಬೇಸಿಸಲ್ಲಿ ಕ್ರೂಡ್ ಆಯಿಲು, ಅದೆಲ್ಲ ಇಂಪೋರ್ಟೇ ಆಗೋದು. ಯಾಕೆಂದರೆ ಕ್ರೂಡ್ ಆಯಿಲಿಂದನೇ ಪೆಟ್ರೋಲು, ಡೀಸೆಲ್ಲು, ನಾವು ಯೂಸ್ ಮಾಡೋಂಥ LPG ಎಲ್ಲನೂ ತೆಗಿಯೋದು ಹೊರಗಡೆ. ಸೊ ಇಲ್ಲಿ ಒಂದು ಬ್ಯಾರಲ್ಲಿಗೆ ಒಂದು $10 ಜಾಸ್ತಿ ಆದರೆ ನಮಗಿಲ್ಲಿ ಲಕ್ಷಾಂತರ ಸಾವಿರಾರು ಕೋಟಿ ಇನ್ವೆಸ್ಟ್ ಆಗುತ್ತೆ ಇಂಡಿಯನ್ ರುಪೀಸ್ ಇದರಲ್ಲಿ. ಸೊ ಆಲ್ರೆಡಿ ಇಂಡಿಯನ್ ಕರೆನ್ಸಿ $ಗಿನ್ನ ತುಂಬ ಕಡಿಮೆ ಇದೆ. ಆಗಿರೋದ್ರಿಂದ ಮೋದಿಜಿ ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಆದಷ್ಟು ಕಡಿಮೆ ಮಾಡ್ತಾ ಬಂದರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಕಡೆ ಆದಷ್ಟು ಯೂಸೇಜ್ಗೆ ಹೇಳಿದ್ದಾರೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸೇಜ್ ಹೇಳಿದ್ದಾರೆ, ಅಂದರೆ ಮೆಟ್ರೋ ಯೂಸ್ ಮಾಡಿ ಅಂತ ಹೇಳಿದ್ದಾರೆ, ಕಾರ್ ಪೂಲ್ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾವು ಇಂಡಿವಿಜುವಲ್ ಆಗಿ ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಆದಷ್ಟು ನಮಗೆ ಅವನ್ನ ಇಂಪೋರ್ಟ್ ಮಾಡ್ಕೊಳ್ಳೋದ್ರಲ್ಲಿ ಇನ್ವೆಸ್ಟ್ ಮಾಡೋವಂಥ ಅಮೌಂಟ್ ಕಡಿಮೆ ಆಗಿ ಸೊ ಎಕಾನಮಿ ಮೇಲೆ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅನ್ನೋದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ಗೆ ಸ್ವಲ್ಪ ಪುಷ್ ಮಾಡಿ ಅಂತ ಕಂಪ್ನೀಸ್ಗೆ ಹೇಳಿದ್ದಾರೆ. ಏನಕ್ಕೆ ಅಂತ ಹೇಳಿದರೆ, ಈಗ ಕೋವಿಡ್ ಟೈಮಲ್ಲೇ ನೋಡಿ ಟ್ರಾನ್ಸ್ಪೋರ್ಟೇಷನ್ ಇದ್ದಿಲ್ಲ, ಯಾಕೆಂದರೆ ವರ್ಕ್ ಫ್ರಮ್ ಹೋಮ್ ಬರ್ತಾರೆ ಅಂತಂದರೆ ಅವರಿಗೆ ಕಂಪ್ನಿಯಿಂದನೂ ಕ್ಯಾಬ್ಸ್ ಅಥವಾ ಶಟಲ್ ಪ್ರೊವೈಡ್ ಮಾಡಬೇಕು, ಮತ್ತು ಅವರು ಓನ್ ವೆಹಿಕಲ್ 2 ವೀಲರ್ ಅಥವಾ 4 ವೀಲರ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ವರ್ಕ್ ಫ್ರಮ್ ಹೋಮ್ ಅಟ್ಲೀಸ್ಟ್ ವಾರದಲ್ಲಿ ಒಂದು 2 ದಿನಕ್ಕಾದರೂ ಪುಷ್ ಮಾಡಿ ಅವಶ್ಯಕತೆ ಇರೋರ್ನ ಕಂಪ್ನೀಸಿಗೆ ಕರ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಆಲ್ರೆಡಿ ಕಂಪ್ನೀಸು ಅದ್ರ ಬಗ್ಗೆ ಸ್ವಲ್ಪ ಮೀಟಿಂಗ್ಸ್ ಅದೆಲ್ಲ ಮಾಡ್ತಾ ಇದೆ. ಆದಷ್ಟು ಯಾರ್ಯಾರು ರಿಕ್ವೈರ್ಡ್ ಇರೋರು ಮಾತ್ರ ಆಫೀಸಿಗೆ ಕರ್ಸೋಣ, ಮಿಕ್ಕಿರೋರಿಗೆ ಸ್ವಲ್ಪ ವರ್ಕ್ ಫ್ರಮ್ ಹೋಮ್ಗೆ ಪುಷ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲೂ ಕೂಡ ನಾವು ಆದಷ್ಟು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಯೂಸೇಜ್ನ ಕಡಿಮೆ ಮಾಡ್ತಾ ಹೋಗ್ಬೋದು. ಮೂರನೇದು ಬಂದ್ಬಿಟ್ಟು ನಾನ್ ಎಸೆನ್ಷಿಯಲ್ ಗೋಲ್ಡ್ ಬೈಯಿಂಗ್ನ ಸ್ವಲ್ಪ 1 ಇಯರ್ ಮಟ್ಟಿಗೆ ಮುಂದಕ್ಕೆ ಹಾಕಿ ಅಂತ ಹೇಳಿದ್ದಾರೆ. ಸೊ ಈ ಟರ್ಮ್, ಈ ಸ್ಟೇಟ್ಮೆಂಟ್ ಹೇಳ್ತಿದ್ದಾಗೇನೆ ಎಲ್ರಿಗೂ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಗೋಲ್ಡ್ನೇ ತಗೋಬೇಡ ಅಂತ ಹೇಳ್ತಿದ್ದಾರೆ. ನಮ್ಮ ಟ್ರೆಡಿಷನ್ ಏನು, ನಮ್ಮ ಕಲ್ಚರ್ ಏನು, ಸೊ ನಮಗೆ ಎಲ್ಲ ಮದುವೆಲ್ಲೂ ಗೋಲ್ಡ್ಗೆ ನಾವು ಜಾಸ್ತಿ ಇನ್ವೆಸ್ಟ್ ಮಾಡೋದು, ಸಿಲ್ವರ್ಗೆ ಜಾಸ್ತಿ ಇನ್ವೆಸ್ಟ್ ಮಾಡೋದು ಅಂತ ವಿಷಯ ಅದಲ್ಲ ಇಲ್ಲಿ. ಸೊ ನಮ್ಮ ಇಂಡಿಯಾ ಆನ್ ಆನ್ ಆವರೇಜ್ 850 to 900 ಅಂದರೆ 850ರಿಂದ 900 ಟನ್ ಗೋಲ್ಡ್ನ ಪ್ರತಿ ವರ್ಷನೂ ಇಂಪೋರ್ಟ್ ಮಾಡ್ಕೊಳ್ತೀವಿ, ಅಂದರೆ ಆಮದು ಮಾಡ್ಕೊಳ್ತೀವಿ ನಾವು. ಸೊ ಈಗ ಮತ್ತು ಅದೇ ಪಾಯಿಂಟಿಗೆ ಬರ್ತೀನಿ, ಏನಂದ್ರೆ ಪ್ರತಿ $ಗೆ ನಾವು ಇನ್ವೆಸ್ಟ್ಮೆಂಟು ಕಡಿಮೆ ಮಾಡಿದ್ರೆ ಮಾತ್ರನೇ ನಮ್ದು ಇಂಡಿಯನ್ ಎಕಾನಮಿ ಡೇ ಬೈ ಡೇ ಬೆಟರ್ ಆಗ್ತಾ ಹೋಗುತ್ತೆ. ಇಲ್ಲಾಂದ್ರೆ ಡಾಲರ್ ಎದುರುಗಡೆ ಇಂಡಿಯನ್ ರುಪಿ ಡೈಲಿ ಈಗ ಡೌನ್ ಆಗ್ತಾ ಇದೆ, ಅದನ್ನು $100 ಎಕ್ಸೀಡ್ ಮಾಡ್ಬಿಡ್ತೀವಿ. ಈಗ ಆಲ್ರೆಡಿ ಒಂದು $95 ಅಲ್ಲಿ ಇದೆ, ಇದು $100 ಎಕ್ಸೀಡ್ ಮಾಡ್ಬಿಡುತ್ತೆ. ಸೊ ಏನ್ ಹೇಳ್ತಾ ಇದ್ದಾರೆ, ಅವಶ್ಯಕತೆ ಇರೋಷ್ಟು ತಗೊಳ್ಳಿ, ಇನ್ನು ಮಿಕ್ಕಿರೋದನ್ನ ಸ್ವಲ್ಪ ಪುಷ್ ಮಾಡಿ 1 ವರ್ಷದ ಮಟ್ಟಿಗೆ, ಅಥವಾ ಆದಷ್ಟು ಈಗ ಮದುವೆಗಿದೆ ಒಂದು 500 ಗ್ರಾಮ್ ತಗೋಬೇಕು ಅಂತ ಇರೋರು ಒಂದು 1/4 kg ತಗೊಳ್ಳಿ, ಇನ್ನೊಂದು 250 ಗ್ರಾಮಿಗೆ ಫ್ಯೂಚರ್ ಅಲ್ಲಿ ಪ್ಲಾನ್ ಮಾಡಿ. ಸೊ ಇದು 3ನೇ ಪಾಯಿಂಟ್. ಸೊ ಈಗ ಇದಾದ್ಮೇಲೆ 4ನೇ ಪಾಯಿಂಟ್ ಬಂದ್ಬಿಟ್ಟು ಹೇಳಿದರೆ, ಓವರ್ಸೀಸ್ ವೆಕೇಶನ್ಸ್ ಅಥವಾ ವೆಡ್ಡಿಂಗ್ ಹೋಗೋದನ್ನ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ಸ್ವಲ್ಪ ಪುಷ್ ಮಾಡಿ. ಸೊ ಇದರಲ್ಲಿ ಇದ್ರ ಬದಲು ಸೊ ನಮ್ಮ ಇಂಡಿಯಾನೇ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಇಲ್ಲಿ ಹೋಟೆಲ್ ಉದ್ಯಮಿ ಆಗಿರ್ಬೋದು, ರೆಸ್ಟೋರೆಂಟ್ಸ್ ಆಗಿರ್ಬೋದು, ರೆಸಾರ್ಟ್ಸ್ ಆಗಿರ್ಬೋದು, ಮತ್ತೆ ಅಲ್ಲಿ ವೆಕೇಶನ್ ಅಥವಾ ಟ್ರಾವೆಲ್ ಇಂಡಸ್ಟ್ರಿ, ಸೊ ಇದೆಲ್ಲದಕ್ಕೂ ನಮ್ಮ ಇಂಡಿಯಾದಲ್ಲೇನೆ ಪುಷ್ ಸಿಕ್ಕಂಗೆ ಆಗುತ್ತೆ ಒಂದು ಆಟೋಮೆಟಿಕ್ ಆಗಿ. ಯಾಕೆಂದ್ರೆ ಆನ್ ಆನ್ ಆವರೇಜ್ ಈಗ ಒಬ್ರು ಹೊರಗಡೆ ಹೋಗ್ತಾರೆ ದೇಶ ಬಿಟ್ಟು ಒಂದು ಓವರ್ಸೀಸ್ ಟ್ರಿಪ್ಪಿಗೆ ಅನ್ನೋದಾದ್ರೆ, ಅಲ್ಲಿ 1.5 ಲಕ್ಷ ಅಂತೂ ಮಿನಿಮಮ್ ಇನ್ವೆಸ್ಟ್ ಮಾಡಿರ್ತೀವಿ ನಾವು. ಅದು ಫ್ಲೈಟ್ ಟಿಕೆಟ್ಸು, ವೀಸಾ ಚಾರ್ಜಸ್ಸು, ಮತ್ತು ಹೋಗೋದು ಬರೋದು, ಟ್ರಾನ್ಸ್ಪೋರ್ಟೇಷನ್ನು, ಮತ್ತು ಅಲ್ಲಿ ನಮ್ಮದು ಊಟ, ವಸತಿ, ಅಂದರೆ ಅಕೊಮೊಡೇಷನ್ ಎಲ್ಲ ನೋಡೋದಾದರೆ ಅದೇ ದುಡ್ಡನ್ನು ಇಂಡಿಯಾದೊಳಗಡೆ ಇನ್ವೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಅದು ಸ್ವಲ್ಪ ಟೈಮ್ ಬೀಯಿಂಗ್ ಪುಷ್ ಮಾಡಿ. ಏನಕ್ಕೆ ಅಂದರೆ ಮತ್ತು ನಾವು ಹೊರಗಡೆ ಹೋಗಿ ಇನ್ವೆಸ್ಟ್ ಮಾಡೋ ದುಡ್ಡೆಲ್ಲ ಹೊರಗಡೆ ಹೋಗುತ್ತೆ. ಒನ್ಸ್ ನಾವು ಬಾರ್ಡರ್ ಕ್ರಾಸ್ ಮಾಡಿದ್ಮೇಲೆ ಅದೆಲ್ಲ ನಾವು ಆ ಕರೆನ್ಸಿಲೇ ಇನ್ವೆಸ್ಟ್ ಮಾಡೋದು. ಅದನ್ನೇ ಯಾಕೆಂದ್ರೆ ಅಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಕೂಡ US ಡಾಲರ್ ಇದ್ರ ಪ್ರಕಾರನೇ ಆಗೋದು. ಇಂಡಿಯಾ ಒಳಗಡೆ ಇನ್ವೆಸ್ಟ್ ಮಾಡಿದರೆ ಇದೆಲ್ಲ ಅಮೌಂಟು ಇಂಡಿಯಾ ಒಳಗಡೆನೇ ರೊಟೇಟ್ ಆಗುತ್ತೆ ಅಂತ. ಚೆನ್ನಾಗಿದೆ. ಇಂಡಿಯಾದಲ್ಲಿ ಕಾಶ್ಮೀರ ಟು ಕನ್ಯಾಕುಮಾರಿವರೆಗೂ ಎಲ್ಲಿ ಬೇಕಾದರೂ ನೀವು ಇಷ್ಟ ಬಂದ ಕಡೆ ಸುತ್ತಾಡ್ಕೊಂಡು ಹೋಗ್ಕೊಂಡು, ಇನ್ನು 1.5 ಲಕ್ಷ ಅಂತ ಏನು ಖರ್ಚಾಗೋದಿಲ್ಲ. ಒಬ್ರಿಗೆ 1.5 ಲಕ್ಷ ಖರ್ಚಾಗೋ ಕಡೆ ಒಂದು 40-50 ಸಾವಿರ ಖರ್ಚಾಗ್ಬೋದು. ಸೊ ಅದೇ
ಅಮೌಂಟಲ್ಲಿ ಫ್ಯಾಮಿಲಿ ಎಲ್ಲ ಪ್ಲಾನ್ ಮಾಡಿಕೊಂಡು ಒಳ್ಳೆ ಟ್ರಿಪ್ ಮಾಡ್ಕೊಳ್ಳಿ. ಸೊ ಅದು 4ನೇ ಪಾಯಿಂಟ್ ಅವ್ರು ಹೇಳಿರೋದು. 5ನೇದು ಬಂದ್ಬಿಟ್ಟು ನಮ್ಮ ರೈತರಿಗೆ ಈ ಕೆಮಿಕಲ್ ಫರ್ಟಿಲೈಸರ್ಸ್ನ ಅಟ್ಲೀಸ್ಟ್ ಆದಷ್ಟು ಒಂದು 50%ನ ಕಡಿಮೆ ಮಾಡಿ ಯೂಸೇಜ್ ಅಂತ ಹೇಳಿದ್ದಾರೆ. ಸೊ ದಟ್ ಸಾವಯವ ಕೃಷಿ ಕಡೆ ಸ್ವಲ್ಪ ಪುಷ್ ಸಿಕ್ಕಂಗಾಗುತ್ತೆ. ಒಂದು ಇನ್ನೊಂದು ಎಲ್ಲ ಕಡೆ ಆರ್ಗ್ಯಾನಿಕ್ ಅಂತ ಬರ್ತಾ ಇದೆ. ಅಷ್ಟರ ಮಟ್ಟಿಗೆ ಇನ್ನೂ ನಾವು ಇಂಪ್ಲಿಮೆಂಟ್ ಮಾಡಿಲ್ಲ ನಮ್ಮ ದೇಶದಲ್ಲಿ, ಮಾಡ್ಲಿಕ್ಕೆ ಆಗೋದು ಇಲ್ಲ, ಅದು ಟೈಮ್ ತಗೊಳುತ್ತೆ. ಸೊ ಸ್ಲೋಲಿ ಸ್ವಲ್ಪ ಕೆಮಿಕಲ್ ಫರ್ಟಿಲೈಸರ್ಸ್ನ ಕಡಿಮೆ ಮಾಡಿ ಆರ್ಗ್ಯಾನಿಕ್ ಆಗಿ ಪುಷ್ ಮಾಡ್ತಾ ಹೋದರೆ ಸ್ವಲ್ಪ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಕಡೆ ಅಂದರೆ ಒಂದು 50% ಸಡನ್ನಾಗಿ ಓವರಾಲ್ ಆಗೋದಿಲ್ಲ, ಅದು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ತಾ ಬಂದರೆ ಅಲ್ಲೂ ಕೂಡ ನಮ್ಮದು ಆ ಕೆಮಿಕಲ್ ಫರ್ಟಿಲೈಸರ್ಸ್ನ ಏನು ಇಂಪೋರ್ಟ್ ಮಾಡ್ತಾ ಇದ್ದೀವಿ ಸೊ ಅದು ಕೂಡ ಸ್ವಲ್ಪ ಕಡಿಮೆ ಮಾಡ್ಬೋದು ಅಂತ ಆಗುತ್ತೆ. ಯಾಕೆಂದರೆ ಬೇರೆ ದೇಶದಲ್ಲಿ 1 ಬ್ಯಾಗ್ ಯೂರಿಯಾಗೆ ಒಂದು 3,000 ರೂಪಾಯಿ, ಇಂಡಿಯನ್ ಕರೆನ್ಸಿಲಿ ಮಾತಾಡೋದಾದ್ರೆ ಒಂದು 3,000 ರೂಪಾಯಿ ಕೊಟ್ಟು ತಗೊಳ್ತಾ ಇದ್ದಾರೆ. ಅದೇ ನಮ್ಮ ಮೋದಿಜಿ ಗೌರ್ಮೆಂಟ್ ನಮ್ಮ ದೇಶದ ರೈತರಿಗೆ 300 ರೂಪಾಯಿ ಕೊಡ್ತಾ ಇದ್ದಾರೆ. ಸೊ ಇದು ಜಾಸ್ತಿ ಬರ್ಡನ್ ಆಗ್ತಾ ಹೋಗಿದೆ ಗೌರ್ಮೆಂಟ್ ಮೇಲೆ. ಆಮೇಲೆ ಸುಮಾರು ಫ್ರೀ ಸ್ಕೀಮ್ಸ್ಗಳು ಬರ್ಡನೂ ಇದೆ. ಸೊ ನಮ್ಮ ಮೋದಿಜಿ ಅವ್ರು ಹೇಳ್ದಂಗೆ ಈ 5 ಪಾಯಿಂಟ್ಸ್ನು ನಾವು ಕನ್ಕ್ಲೂಡ್ ಮಾಡೋದೇ ಆದರೆ ಇಂಡಿಯಾ ಡೇ ಬೈ ಡೇ ಇಂಪೋರ್ಟ್ ಜಾಸ್ತಿ ಎಷ್ಟಾಗ್ತಾ ಇದೆ ಅಷ್ಟು ಡೇಂಜರ್ ಝೋನ್ಗೆ ಹೋಗ್ತಾ ಇದ್ದೀವಿ ನಾವು. ಸೊ ಎವ್ರಿ ಇಂಡಿಯನ್ಸ್ ನಾವು ಹೋಗ್ತಾ ಇದ್ದೀವಿ. ಇವತ್ತಾದ್ರ ಎಫೆಕ್ಟ್ ನಮಗೆ ಕಾಣ್ತಾ ಇಲ್ಲ, ಬಿಕಾಸ್ ಮೋದಿಜಿ ಅವ್ರ ರಿಲೇಷನ್ಶಿಪ್ನ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಗ್ಲೋಬಲ್ ಲೆವೆಲಲ್ಲಿ. ಹಾಗಾಗಿ ನಮಗೆ ಯಾರ್ಮೋಸ್ ಸ್ಟ್ರೈಟು ಓಪನ್ ಆಗಿದೆ. ಸೊ ಇರಾನು ಸಪೋರ್ಟ್ ಮಾಡ್ತಾ ಇದೆ, ಎಲ್ಲ ಕಡೆಯಿಂದ ನಮಗೆ ಸಿಗೋ ಸಪೋರ್ಟ್ ಸಿಗ್ತಾ ಇದೆ ಗ್ಲೋಬಲ್ ಲೆವೆಲಲ್ಲಿ. ನಮಗೇನಷ್ಟು ಎಫೆಕ್ಟ್ ಆಗಿಲ್ಲ. ಬಟ್ ಸೊ ನಾಳೆ ದಿನ ಇದು 100% ನಮಗೆ ಎಫೆಕ್ಟ್ ಆಗೇ ಆಗುತ್ತೆ. ಯಾಕೆಂದರೆ ಈಗ ನೋಡಿ, ಕ್ರೂಡ್ ಆಯಿಲ್ ಇಂಪೋರ್ಟ್ನ ನಾವು ಕಡಿಮೆ ಮಾಡ್ಕೋಬೇಕು. ಇಂಪೋರ್ಟ್ ಜಾಸ್ತಿ ಆಗ್ತಾ ಇದೆ. ಈಗ ಇಂಪೋರ್ಟ್ ಜಾಸ್ತಿ ಆಗ್ತಿರೋದ್ರಿಂದ ಯಾಕೆಂದರೆ ನಮಗೆ ಆ ಲೆವೆಲಿಗೆ ಹೋಗ್ತಾ ಇರೋಂಥ ಎಕ್ಸ್ಪೋರ್ಟ್ಸ್ ಇಲ್ಲ. ನಮ್ಮ ಕಡೆಯಿಂದ ಎಕ್ಸ್ಪೋರ್ಟ್ ಹೋಗೋದೇನೋ ಬೇಳೆ, ಗೋಧಿ, ಅಕ್ಕಿ ಈ ಥರದ್ದು ಎಕ್ಸ್ಪೋರ್ಟ್ ಹೋಗುತ್ತೆ. ಆ ರೇಟಿಗೂ ಕ್ರೂಡ್ ಆಯಿಲ್ ರೇಟಿಗೂ ಕಂಪೇರ್ ಮಾಡಿದರೆ ನಾವು ಎಷ್ಟೇ ಇಂಪೋರ್ಟ್ ಮಾಡಿದರೂ ಕೂಡ ಒಂದು 30-40% ಕವರ್ ಮಾಡೋದು ಕಷ್ಟನೇ ನಾವು. ಅಂದರೆ ಎಷ್ಟೇ ಇಂಪೋರ್ಟ್ ಮಾಡೋದ್ರಲ್ಲಿ ಅದನ್ನ ಕವರ್ ಮಾಡೋದು ಕಷ್ಟನೇ ನಾವು. ಈಗ ಇನ್ನೊಂದು ಕಡೆ ನಾವು ಯಾವ ಥರ ಪುಷ್ ಮಾಡ್ಬೋದು ಅಂದರೆ ನಮ್ಮ ಇಂಡಿಯನ್ ಎಕಾನಮಿನ ಆ್ಯಸ್ ಎ ಬೀಯಿಂಗ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಇಂಡಿವಿಜುವಲಾಗಿ ನಾವು ಯಾವ ಥರ ಪುಷ್ ಮಾಡ್ಬೋದು ಅನ್ನೋದಾದರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಯೂಸ್ ಮಾಡ್ಬೋದು. ನಮ್ಮ ರೈತರು ಸೋಲಾರ್ ಪಂಪ್ ಸೆಟ್ನ ಯೂಸ್ ಮಾಡ್ಬೋದು, ಬೇರೆ ಡೀಸೆಲ್ ಪಂಪ್ ಸೆಟ್ನ ಯೂಸ್ ಮಾಡಲಿಕ್ಕಿಂತ. ಸೊ ಇನ್ನೊಂದು ನಮ್ಮದು ಆರ್ಗ್ಯಾನಿಕ್ ಇದನ್ನು ಪುಷ್ ಮಾಡೋದ್ರಿಂದ ಕೆಮಿಕಲ್ ಫರ್ಟಿಲೈಸರ್ಸ್ನ ಕಡಿಮೆ ಮಾಡಿ ಅದು ಹಂತವಾಗಿ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಸೇ ಫಾರ್ ಎಕ್ಸಾಂಪಲ್ ಒಂದು 50% ಕೆಮಿಕಲ್ ಫರ್ಟಿಲೈಸರ್ಸ್ಗೆ ಇನ್ನು 50% ನಾವು ಸಾವಯವ ಕೃಷಿ ಕಡೆ ಇದು ಮಾಡೋದ್ರಿಂದ ನಮ್ಮ ನೆಲದ ಗುಣಮಟ್ಟನೂ ಚೆನ್ನಾಗಾಗುತ್ತೆ, ನಾಳೆ ದಿನ ಬರೋ ಬೆಳೆನೂ ಚೆನ್ನಾಗಿ ಬರುತ್ತೆ. ಇನ್ನೊಂದು ಗೋಲ್ಡ್ ಬೈಯಿಂಗ್ ಅವರು ಏಕ್ದಮ್ ಒಂದೇ ಸಲ ಸ್ಟಾಪ್ ಮಾಡಿ ಅಂತ ಹೇಳಿಲ್ಲ, ನಾನ್ ಎಸೆನ್ಷಿಯಲ್ಸ್. ಈಗ ಇರೋದನ್ನು ನಾವು ಸ್ವಲ್ಪ ಯೂಸ್ ಮಾಡ್ಕೋಬೋದು. ಅಂದರೆ ಲಾಕರಲ್ಲಿರೋ ಹಳೆ ತಾತ ಅಜ್ಜಿ ಕಾಲದ ಗೋಲ್ಡು, ತಂದೆ ತಾಯಿ ಕಾಲದ ಗೋಲ್ಡ್ನೂ ಕೂಡ ಅದನ್ನ ಒಂದು ಫರ್ನಿಷ್ ಮಾಡಿ ಅಥವಾ ಅದನ್ನು ಕರಗಿಸ್ಬಿಟ್ಟು ಅದರಲ್ಲೊಂದು ಹೊಸ ಆರ್ನಮೆಂಟ್ ಮಾಡಿಕೊಂಡು ಯೂಸೇಜ್ ಮಾಡ್ಬೋದು. ಆ ಆ್ಯಂಗಲಲ್ಲೂ ಸ್ವಲ್ಪ ಯೋಚನೆ ಮಾಡಿ ನೋಡಿ ಎಲ್ಲ ಇಂಡಿವಿಜುವಲ್ಸ್. ಬಿಕಾಸ್ ಹೊಸದೇ ತಗೋಬೇಕು ಅಂತ ಏನಿಲ್ಲ, ಹಳೆ ಗೋಲ್ಡು ಕಾಲಕ್ರಮೇಣ ಅದು ಹಾಳಾಗ್ತಾ ಹೋಗುತ್ತೆ. ಸೊ ಅದನ್ನೇ ಕೊಟ್ಟು ಕರಗಿಸಿ ಅದನ್ನೇ ಒಂದು ಯೂಸ್ ಮಾಡ್ಕೊಂಡು ಹೋಗ್ಬೋದು. 5ನೇ ಪಾಯಿಂಟ್ ಹಾಲಿಡೇಸು. ಅವಾಗಲೇ ನಾನು ಹೇಳ್ದಂಗೆ 1.5 ಲಕ್ಷ ಅಂತ ಆ್ಯಾವ್ರೇಜಾಗಿ ಖರ್ಚು ಮಾಡ್ತೀವಿ. ಸೊ ಲಾಸ್ಟ್ ಇಯರ್ದು ನಾವು ಸ್ಟ್ಯಾಟ್ಸ್ ತೊಗೊಂಡ್ರೆ ಆಲ್ಮೋಸ್ಟ್ 3 crore ಇಂಡಿಯನ್ಸ್ ಓವರ್ಸೀಸ್ ಟ್ರಿಪ್ ಮಾಡಿದ್ದಾರೆ. ಈಗ ಅದೇ 3 ಕೋಟಿ ಜನ ಇಂಡಿಯಾ ಒಳಗಡೆ ಮಾಡಿದರೆ ಅದಷ್ಟು ದುಡ್ಡು ಇಂಡಿಯನ್ ಎಕಾನಮಿಗೆ ಒಂಥರ ಬೂಸ್ಟ್ ಮಾಡಿದಾಗ ಆಗುತ್ತೆ. ಸೊ ಇದಿಷ್ಟೂ ಮೋದಿಜಿಯವರು ಇನ್ ಜನರಲ್ ಆಗಿ ಹೇಳಿರೋ ಅಂಥದ್ದು. ಸೊ ನಮಗೋಸ್ಕರ ಇದು ಇಂಡಿವಿಜುವಲಾಗಿ ನಾವು ಸಪೋರ್ಟ್ ಮಾಡಿದರೆ ಸೊ ಇಂಡಿಯನ್ ಎಕಾನಮಿನೂ ನಾಳೆ ದಿನ ಚೆನ್ನಾಗಾಗುತ್ತೆ. ನಮ್ಮ ಕರೆನ್ಸಿ, ಇಂಡಿಯನ್ ಕರೆನ್ಸಿನೂ ಡಾಲರ್ ಎದುರುಗಡೆ ಏನು ನಾವು ಡೈಲಿ ನೋಡ್ತಾ ಇದ್ದೀವಿ ಡೌನ್ ಆಗ್ತಾ ಇದೆ ಅನ್ನೋದು ಒಂದು ಸ್ಟೆಬಿಲೈಸ್ಡ್ ಆಗಿ ನಿಲ್ಬೋದು. ಅದನ್ನು ನಾವು ಆ್ಯಸ್ ಎ ಇಂಡಿವಿಜುವಲ್ ನಾವು ಮಾಡೋ ಸಪೋರ್ಟಲ್ಲೇ ಓವರಾಲ್ ಆಗಿ ಅದಕ್ಕೂ ಒಂಥರ ಪುಷ್ ಕೊಟ್ಟಾಗುತ್ತೆ. ಸೊ ಇದಿಷ್ಟು ಮೋದಿಜಿ ಅವರು ಕೊಟ್ಟ ಸ್ಟೇಟ್ಮೆಂಟ್ಸ್ ಇನ್ ಎಲಾಬ್ರೇಟೆಡ್ ಡಿಸ್ಕ್ರಿಪ್ಷನ್. ಸೊ ಥ್ಯಾಂಕ್ ಯು.